ನಮಸ್ಕಾರ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಧನಸ್ಸು ರಾಶಿಯವರೇ, ಈ ಮಾರ್ಚ್ ತಿಂಗಳು ನಿಮ್ಮ ಪಾಲಿಗೆ ಬರೀ ತಿಂಗಳಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಅದ್ಭುತ ಅವಕಾಶಗಳ ಮಾಸ ಅಂತಲೇ ಹೇಳ್ಬೋದು. ಹೌದು, ಈ ತಿಂಗಳು ನಡೆಯಲಿರೋ ಒಂದು ವಿಶೇಷ ಖಗೋಳ ಘಟನೆ ಇದೆಯಲ್ಲ ಮತ್ತು ಗ್ರಹಗಳ ಬದಲಾವಣೆ, ಇದು ನಿಮ್ಮ ಬದುಕಿನಲ್ಲಿ ಹಠಾತ್ ಧನಲಾಭ ತರುತ್ತಾ ಅಥವಾ ನೀವು ತುಂಬ ಹುಷಾರಾಗಿ ಇರಬೇಕಾದ ಸಮಯನ. ಇನ್ನು ವೃತ್ತಿ, ವ್ಯವಹಾರ ಮತ್ತು ಆರೋಗ್ಯದಲ್ಲಿ ಈ ತಿಂಗಳು ಏನೆಲ್ಲ ಪವಾಡಗಳು ನಡೆಯುತ್ತೆ, ಇನ್ನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಬೇಕು ಅಂದರೆ ನೀವು ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಕೊನೆಯಲ್ಲಿ ನಾನು ಹೇಳೋ ಒಂದು ಸರಳ ಪರಿಹಾರ ಇದೆಯಲ್ಲ, ಇದು ನಿಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡಬಹುದು. ಈ ತಿಂಗಳ ಗ್ರಹಗತಿಗಳನ್ನು ಒಂದ್ಸಲ ಗಮನಿಸಿದ್ರೆ ಧನಸ್ಸು ರಾಶಿಯವರಿಗೆ ಮಿಶ್ರ ಫಲಗಳು ಗೋಚರ ಆಗ್ತಾ ಇದೆ. ಮುಖ್ಯವಾಗಿ ನಿಮ್ಮ ರಾಶಿಗೆ ಅಧಿಪತಿಯಾದ ಗುರುವು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಆನೆ ಬಲವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ, ಹಾಗೆ ಸಮಾಜದಲ್ಲಿ ಗೌರವವನ್ನು ಸಹ ತಂದುಕೊಡುತ್ತೆ. ಇನ್ನೊಂದೆಡೆ ಶನಿದೇವನು 4ನೇ ಮನೆಯಲ್ಲಿ ಅರ್ಧಾಶ್ರಮ ಶನಿಯ ಪ್ರಭಾವ ಇರೋದ್ರಿಂದ ನಿಮಗೆ ಮನೆಯಲ್ಲಿ ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು, ಆದರೆ ಹೆದರೋ ಅವಶ್ಯಕತೆ ಇಲ್ಲ. ಶನಿಯು ನಿಮಗೆ ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಪಾಠವನ್ನು ಕಲಿಸುತ್ತಾ ಯಶಸ್ಸಿನತ್ತ ಕೊಂಡೊಯ್ಯಲಿದ್ದಾನೆ. ಈ ತಿಂಗಳು ಧನಸ್ಸು ರಾಶಿಯ ಉದ್ಯೋಗಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ತುಂಬಾ ಸಕಾರಾತ್ಮಕವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಹ ಪಡಿತೀರಿ. ಇನ್ನು ಪ್ರಮೋಷನ್ ಅಥವಾ ವರ್ಗಾವಣೆ ನಿರೀಕ್ಷೆಯಲ್ಲಿದ್ದರೆ ನೀವು ಶುಭ ವಾರ್ತೆ ಸಿಗೋ ಸಾಧ್ಯತೆ ಕೂಡ ಗೋಚರ ಆಗ್ತಾ ಇದೆ. ಆದರೆ ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ಒತ್ತಡ ಸ್ವಲ್ಪ ಹೆಚ್ಚಾಗ್ಬೋದು, ಆದ್ದರಿಂದ ತಾಳ್ಮೆಯಿಂದ ಕೆಲಸವನ್ನು ಮಾಡಿ. ಇನ್ನು ಈ ತಿಂಗಳು ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಲಾಭದಾಯಕವಾಗಿದೆ ಅಂತಲೇ ಹೇಳ್ಬೋದು. ನೀವು ಹೊಸ ಹೂಡಿಕೆ ಮಾಡಲು ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದರೆ ಇದು ಅನುಕೂಲವಾದ ಸಮಯ ಅಂತಲೇ ಹೇಳ್ಬೋದು. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಗುರುವಿನ ಅನುಗ್ರಹ ಪೂರ್ತಿಯಾಗಿ ಸಿಗೋದ್ರಿಂದ ಉತ್ತಮ ಲಾಭವನ್ನು ಸಹ ನೋಡ್ತೀರಿ. ಇನ್ನು ಹೊಸ ಗ್ರಾಹಕರ ಸಂಪರ್ಕದಿಂದ ನಿಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಇನ್ನು ರೈತ ಬಾಂಧವರಿಗೆ ಈ ತಿಂಗಳು ಸಮಾಧಾನಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವನ್ನು ನೋಡ್ತೀರಿ. ಇನ್ನು ಹೊಸ ಬೆಳೆ ಬೆಳೆಯಲು ಅಥವಾ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದರೆ ಈ ತಿಂಗಳು ನೀವು ಮುಂದುವರಿಬಹುದು. ಇನ್ನು ಹೈನುಗಾರಿಕೆಯಲ್ಲಿ ಏನಾದ್ರು ತೊಡಗಿದ್ರೆ ನೀವು ಇದರಲ್ಲೂ ಕೂಡ ನೀವು ಹೆಚ್ಚಿನ ಆದಾಯವನ್ನು ನಿರೀಕ್ಷಿಸ್ಬೋದು. ಇನ್ನು ಆರೋಗ್ಯ ವಿಷಯ ನೋಡೋದಾದರೆ ಸ್ವಲ್ಪ ಗಮನ ಹರಿಸೋದು ತುಂಬಾ ಉತ್ತಮ. ಈ ತಿಂಗಳು ನಿಮಗೆ ಕಲುಚಿತ ಕಾಯಿಲೆಗಳು ಅಥವಾ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೊಬೋದು. ಶನಿ ಪ್ರಭಾವದಿಂದ ನಿಮಗೆ ಮಾನಸಿಕ ಒತ್ತಡ ಉಂಟಾಗದಂತೆ ನೀವು ನೋಡ್ಕೊಬೇಕು ಅಂದರೆ ನೀವು ಪ್ರತಿನಿತ್ಯ ಯೋಗ ಅಥವಾ ಧ್ಯಾನದ ಮೊರೆ ಹೋಗಬೇಕಾಗತ್ತೆ. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಕೌಟುಂಬಿಕ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಇನ್ನು ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋ ಸೂಚನೆಗಳು ಗೋಚರ ಆಗ್ತಾ ಇದೆ, ಆದರೆ ಮಾತಿನ ಮೇಲೆ ಹಿಡಿತಾ ಇರಲಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ನೀವು ದೊಡ್ಡದು ಮಾಡ್ಕೊಬೇಡಿ, ಅಲ್ಲೇ ಬಗೆಹರಿಸಿಕೊಳ್ಳಿ. ಮಾರ್ಚ್ 3, 2026 ಸಂಭವಿಸೋ ಪೂರ್ಣ ಚಂದ್ರಗ್ರಹಣವು ಧನಸ್ಸು ರಾಶಿ ಮೇಲೆ ವಿಶೇಷ ಪ್ರಭಾವ ಬೀರುತ್ತೆ ಅಂತಲೇ ಹೇಳ್ಬೋದು. ಈ ಗ್ರಹಣವು ನಿಮ್ಮ ರಾಶಿಯ 3ನೇ ಮನೆಯಲ್ಲಿ ಸಂಭವಿಸೋದ್ರಿಂದ ಇದು ನಿಮಗೆ ಶುಭ ಫಲಗಳನ್ನೇ ನೀಡಲಿದೆ. ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತೆ. ಇನ್ನು ಸ್ಥಗಿತಗೊಂಡಿದ್ದ ಕೆಲಸಗಳೆಲ್ಲ ಹಠಾತ್ತಾಗಿ ಸ್ಟಾರ್ಟ್ ಆಗುತ್ತೆ. ಹೊಸ ಆಸ್ತಿ ಅಥವಾ ವಾಹನ ಖರೀದಿ ಮಾಡೋ ಯೋಗವೂ ಸಹ ಗೋಚರ ಆಗ್ತಾ ಇದೆ. ಧನಸ್ಸು ರಾಶಿಯ ಅದೃಷ್ಟ ಸಂಖ್ಯೆ ಬಂದು 3 ಮತ್ತು 9. ಅದೃಷ್ಟದ ದಿನ ಗುರುವಾರ. ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಧನಸ್ಸು ರಾಶಿಯವರು ಮಾಡಿಕೊಳ್ಳಬೇಕಾದ ಸಣ್ಣ ಪರಿಹಾರದ ಬಗ್ಗೆ ಸಹ ನಾವು ನೋಡೋಣ. ನೀವು ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಿದರೆ ತುಂಬಾ ಒಳಿತು. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಓದು ಸಾಮಗ್ರಿಗಳನ್ನ ದಾನವಾಗಿ ನೀಡಿ. ಇನ್ನು ಪ್ರತಿನಿತ್ಯ ನೀವು ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು ನೀವು 108 ಬಾರಿ ಜಪಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಹೆಚ್ಚಿನ ಭಕ್ತಿಪೂರ್ವಕ ಮಾಹಿತಿಗಾಗಿ ನೀವು ನಮ್ಮ ಕನ್ನಡ ಭಕ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮಾತ್ರ ಮರಿಬೇಡಿ. ಧನ್ಯವಾದಗಳು.